ಹಾಯ್ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ನಾನು ಮಾತ್ರ ಸೂಪರ್ ಡೂಪರ್ ಆಗಿದ್ದೀನಿ. ಇವತ್ತಿನ ವಿಡಿಯೋ ಬಂದುಬಿಟ್ಟು ಡ್ರೈ ಫ್ರೂಟ್ಸ್ ಲಡ್ಡು ಮಾಡೋಣ ಅಂತ. ಅದಕ್ಕೆ ಗೋಡಂಬಿ, ದ್ರಾಕ್ಷಿ, ವಾಲ್ನಟ್ಟು ಮತ್ತು ಬಾದಾಮಿ ತೊಗೊಂಡಿದ್ದೀನಿ. ಹಾಗೆ ಪಿಸ್ತಾ, ಏಲಕ್ಕಿ ಪೌಡರು ಮತ್ತು ಕುಂಬಳಕಾಯಿ ಬೀಜ, ಸೂರ್ಯಕಾಂತಿ ಬೀಜ, ಸ್ವಲ್ಪ ಗಸಗಸೆ ತೊಗೊಂಡಿದ್ದೀನಿ. ನೆಕ್ಸ್ಟು ನಿಮಗೆ ಸ್ವೀಟ್ ಜಾಸ್ತಿ ಬೇಕು ಅಂದರೆ ಬೇಕಿದ್ರೆ ಹಸಿ ಖರ್ಜೂರನ ಜಾಸ್ತಿ ತೊಗೊಳ್ಳಿ. ನಾನು ಸ್ವಲ್ಪ ಹಾಕಿದ್ದೀನಿ ಮಕ್ಕಳಿಗೆ ಕೊಡೋದ್ರಿಂದ. ಬೀಜ ಎಲ್ಲನೂ ತೆಗೆದ್ಬಿಟ್ಟು ಈ ಥರ ಚಿಕ್ಕದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಇವಾಗ ಇದನ್ನು ಚೆನ್ನಾಗಿ ಹುರ್ಕೋಬೇಕು. ನಾನು ತುಪ್ಪ ಹಾಕೋತಿದ್ದೀನಿ, ಬೇಕಿದ್ರೆ ಎಣ್ಣೆಲೂ ಮಾಡ್ಕೋಬೋದು. ಸ್ವಲ್ಪ ಎಣ್ಣೆ ಹಾಕ್ಕೊಬಿಟ್ಟು ಫ್ರೈ ಮಾಡ್ಕೋಬೋದು. ಇವಾಗ ಒಂದು ಬಾಣಲಿಗೆ ಗೋಡಂಬಿ, ದ್ರಾಕ್ಷಿ, ಬಾದಾಮಿ, ವಾಲ್ನಟ್ಟು ಇಷ್ಟನ್ನು ಹಾಕ್ಬಿಟ್ಟು ಮೊದಲಿಗೆ ಫ್ರೈ ಮಾಡ್ಕೊಳ್ಳೋಣ. ಸ್ವಲ್ಪ ಕಲರ್ ಚೇಂಜ್ ಆಗೋವರೆಗೂ ಫ್ರೈ ಮಾಡಿಕೊಂಡ್ರೆ ಜಾಸ್ತಿ ದಿನ ಇಟ್ಕೊಂಡು ತಿನ್ಬೋದು ಅಂತ ಸ್ವಲ್ಪ ಫ್ರೈ ಮಾಡ್ಕೊಳ್ಳೋಣ. ನೆಕ್ಸ್ಟ್ ಅದೊಂದು ಸ್ವಲ್ಪ ಕಲರ್ ಚೇಂಜ್ ಆದಮೇಲೆ ಪಿಸ್ತಾ ಹಾಕೋತಿದ್ದೀನಿ. ಇದನ್ನು ಸ್ವಲ್ಪ ಫ್ರೈ ಮಾಡ್ಕೊಳ್ಳೋಣ. 1-2 ನಿಮಿಷ ಎಲ್ಲನೂ ಫ್ರೈ ಮಾಡಿಕೊಂಡ್ರೆ ಸಾಕು. ನೋಡಿ, ಕಲರ್ ಚೇಂಜ್ ಆಗೋವರೆಗೂ ಫ್ರೈ ಮಾಡ್ಕೊಳ್ಳೋಣ. ನೆಕ್ಸ್ಟ್ ಇದಕ್ಕೆ ಸ್ವಲ್ಪ ಕಲರ್ ಚೇಂಜ್ ಆದಮೇಲೆ ಗಸಗಸೆನ ಹಾಕೋತಿದ್ದೀನಿ. ಸ್ವಲ್ಪ ಗಸಗಸೆ ಹಾಕೋತಿದ್ದೀನಿ. ಇದನ್ನು ಸ್ವಲ್ಪ ಫ್ರೈ ಮಾಡ್ಕೊಳ್ಳೋಣ. ಇದು ಸ್ವಲ್ಪ ಬ್ರೌನ್ ಬರೋವರೆಗೂ ನೋಡಿ, ಎಲ್ಲ ಮಿಕ್ಸ್ ಆಗಿದೆ, ಫ್ರೈ ಮಾಡ್ಕೊಂಡಿದ್ದೀನಿ. ಇವಾಗ ಇದು ಸ್ವಲ್ಪ ಎತ್ತಿಟ್ಕೊಳ್ಳೋಣ. ಅದೇ ಪ್ಯಾನ್ಗೆ ಮತ್ತು ಸ್ವಲ್ಪ ತುಪ್ಪ ಹಾಕ್ಕೊಂಡಿದ್ದೀನಿ. ತುಪ್ಪ ಹಾಕ್ಕೊಂಡು ಖರ್ಜೂರನ ಹಾಕ್ಕೊಂಡಿದ್ದೀನಿ. ನೋಡಿ, ಖರ್ಜೂರನೂ 1-2 ನಿಮಿಷ ಈ ಥರ ಸ್ಮ್ಯಾಶ್ ಮಾಡ್ಕೊಂಡಂಗೆ ಫ್ರೈ ಮಾಡ್ಕೊಳ್ಳೋಣ. ಸೊ ಇದೊಂದು ಸ್ವಲ್ಪ ಫ್ರೈ ಆದಮೇಲೆ ಇದಕ್ಕೆ ಸೂರ್ಯಕಾಂತಿ ಬೀಜ ಮತ್ತು ಕುಂಬಳಕಾಯಿ ಬೀಜನ ಹಾಕ್ಕೊಟ್ಟಿದ್ದೀನಿ. ಹಾಗೆ ನಾವು ಮೊದಲಿಗೆ ಏನು ಹುರಿದಿಟ್ಕೊಂಡಿದ್ವಿ ಡ್ರೈ ಫ್ರೂಟ್ಸು, ಅದನ್ನು ಇದ್ರ ಒಳಗೇ ಹಾಕಿಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಸ್ಟವ್ ಆಫ್ ಮಾಡ್ಕೊಂಡಿದ್ದೀನಿ. ಸ್ವಲ್ಪ ಇದು ತಣ್ಣಗಾಗಬೇಕು, ಏಕೆಂದರೆ ಇದು ಸ್ವಲ್ಪ ನಾವು ಗ್ರೈಂಡ್ ಮಾಡ್ಕೊಳ್ಳೋದಿದೆ. ಗ್ರೈಂಡ್ ಮಾಡಿಕೊಂಡು ಬರೋಣ ಬನ್ನಿ. ನೋಡಿ, ತರ್ತರಿಯಾಗಿಯೇ ಗ್ರೈಂಡ್ ಮಾಡ್ಕೊಂಡಿದ್ದೀನಿ. ಸೊ ಹುರಿದಿದ್ರಲ್ಲಿ ಫಸ್ಟು ಡ್ರೈ ಫ್ರೂಟ್ಸ್ ಹುರಿದಿದ್ನಲ್ಲ, ಅದರಲ್ಲಿ ಸ್ವಲ್ಪ ಎತ್ತಿಟ್ಕೊಂಡಿದ್ದೆ. ನೋಡಿ, ಕುಂಬಳಕಾಯಿ ಬೀಜ ಮತ್ತು ಸೂರ್ಯಕಾಂತಿ ಬೀಜ ಮತ್ತು ಡ್ರೈ ಫ್ರೂಟ್ಸ್ನ ಸ್ವಲ್ಪ ಎತ್ತಿಟ್ಕೊಂಡಿದ್ದೆ, ಹಂಗೆ ಬಾಯಿಗೆ ಸಿಗಲಿ ಸ್ವಲ್ಪ ಅಂತ. ಸೊ ಇದೆಲ್ಲನೂ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಸ್ವಲ್ಪ ಕೈಗೆ ತುಪ್ಪನ ಸರೋಕೋಬೇಕು, ಯಾಕೆಂದರೆ ಅಂಟ್ಬಾರ್ದಲ್ವ. ಸೊ ಸ್ವಲ್ಪ ತೊಗೊಬಿಟ್ಟು ಒಂದು ನಿಂಬೆಹಣ್ಣು ಗಾತ್ರದಷ್ಟು ದಪ್ಪ ಮಾಡಿದರೆ ಸಾಕು. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ. ಸ್ವಲ್ಪ ನಾನು ಸ್ವೀಟ್ ಕಮ್ಮಿ ಇರಲಿ ಅಂತ ಖರ್ಜೂರನ ಕಮ್ಮಿ ಹಾಕ್ಕೊಂಡಿದ್ದೀನಿ. ನಿಮಗೆ ಸ್ವೀಟ್ ಏನಾದರೂ ಜಾಸ್ತಿ ಬೇಕು ಅನ್ನೋದಿದ್ರೆ ಸ್ವಲ್ಪ ಖರ್ಜೂರ ಜಾಸ್ತಿ ಹಾಕ್ಕೊಳ್ಳಿ. ಇನ್ನೂ ಗಟ್ಟಿ ಅಂದರೆ ಅಂಟು ಬರುತ್ತೆ. ಇನ್ನೂ ಸ್ವೀಟ್ ಜಾಸ್ತಿ ಇರುತ್ತಲ್ಲ, ನಿಮಗೆ ಉಂಡೆ ಮಾಡೋದಕ್ಕೂ ಸರಿ ಹೋಗುತ್ತೆ. ನಾನು ಮಕ್ಕಳಿಗೆ ಕೊಡೋದ್ರಿಂದ ಸ್ವಲ್ಪ ಕಮ್ಮಿ ಹಾಕ್ಕೊಂಡಿದ್ದೀನಿ. ನೋಡಿ, ಈ ಥರ ಟೈಟಾಗಿ ಪ್ರೆಸ್ ಮಾಡಿಬಿಟ್ಟು ಉಂಡೆ ಮಾಡಿಕೊಂಡ್ರೆ ಸಾಕು. ನೋಡಿ, ಇವಾಗ ಡ್ರೈ ಫ್ರೂಟ್ಸ್ ಲಡ್ಡು ರೆಡಿಯಾಗಿದೆ. ನಿಮಗೆ ಅದೇ ಡ್ರೈ ಫ್ರೂಟ್ಸ್ ಇರಬೇಕು, ಇದೇ ಡ್ರೈ ಫ್ರೂಟ್ಸ್ ಇರಬೇಕು ಅಂತ ಏನಿಲ್ಲ. ಮನೇಲಿ ಯಾವುದಿರುತ್ತೆ ಆ ಡ್ರೈ ಫ್ರೂಟ್ಸ್ ಹಾಕ್ಬಿಟ್ಟು ಸ್ವಲ್ಪ ಖರ್ಜೂರ ಇದ್ದರೆ ಸಾಕು. ಖರ್ಜೂರ, ದ್ರಾಕ್ಷಿ, ಯಾಕೆಂದರೆ ಸ್ವೀಟ್ನೆಸ್ಸಿಗೆ ಮಕ್ಕಳು ವಾಲ್ನಟ್ಟು ಮತ್ತು ಬಾದಾಮಿ ಎಲ್ಲ ಸ್ವೀಟ್ ಕಮ್ಮಿ ಇರುತ್ತಲ್ಲ, ಅವಷ್ಟು ಇಷ್ಟಪಟ್ಟು ತಿನ್ನಲ್ಲ. ನನ್ನ ಮಗನೂ ಅಷ್ಟೇ, ಅಷ್ಟು ಇಷ್ಟಪಟ್ಟು ತಿನ್ನಲ್ಲ ಅದನ್ನು. ಸೊ ಹಂಗಾಗಿ ಈ ಥರ ಮಾಡ್ಕೊಡ್ತೀನಿ ನಾನು. ನೋಡಿ, ಈ ಥರ ಟೈಟಾಗಿ ಉಂಡೆ ಮಾಡಿಕೊಂಡ್ರೆ ಎಷ್ಟು ದಿನನಾದ್ರೂ ಇಟ್ಕೊಂಡು ತಿನ್ಬೋದು. ನೋಡಿ, ಡ್ರೈ ಫ್ರೂಟ್ಸ್ ಲಡ್ಡು ರೆಡಿಯಾಗಿದೆ. ಹಾಗೆ ನೆಕ್ಸ್ಟ್ ರೆಸಿಪಿ ಯಾವುದು ಬೇಕು ಅಂತ ನನಗೆ ಕಮೆಂಟ್ ಮಾಡಿ ಫ್ರೆಂಡ್ಸ್. ನೀವು ಯಾರು ನನಗೆ ಕಮೆಂಟು ಲೈಕು ಮಾಡ್ತಿಲ್ಲ. ಸೊ ನೆಕ್ಸ್ಟ್ ರೆಸಿಪಿ ಯಾವುದು ಬೇಕು ಅಂತ ಕಮೆಂಟ್ ಮಾಡಿ, ಆ ರೆಸಿಪಿನ ಮಾಡೋದಕ್ಕೆ ಟ್ರೈ ಮಾಡ್ತೀನಿ. ಹಾಗೆ ವ್ಲಾಗ್ಸಲ್ಲಿ ಯಾವ ಕಂಟೆಂಟ್ ಬೇಕು ಅಂತ ನೀವು ಕಮೆಂಟ್ ಮಾಡಿ ಫ್ರೆಂಡ್ಸ್. ಹಾಗೆ ಈ ವಿಡಿಯೋ ನಿಮ್ಗೆ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹೊಸ್ದಂಗೆ ಯಾರು ನನ್ನ ಚಾನಲ್ ನೋಡ್ತಿದ್ದೀರಾ, ಇಂದಿನ ವೀಡಿಯೋಸ್ನೆಲ್ಲ ನೋಡಿ ಸಪೋರ್ಟ್ ಮಾಡಿ ಫ್ರೆಂಡ್ಸ್. ಥ್ಯಾಂಕ್ ಯು ಸೊ ಮಚ್.